ನಿರ್ಮಲಾನಂದನಾಥ ಶ್ರೀಗಳಿಗೆ ಅವಹೇಳನವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಲ್ಲಿ ಬಿಜೆಪಿಯವರು ಪ್ರತಿಭಟನೆಗೆ ಮುಂದಾಗಿದ್ದರು. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದರು. ರಮೇಶ್ ಬಂಡಿಸಿದ್ದೇಗೌಡ ಶಾಸಕರು ಮಠಕ್ಕೆ ಹೋಗಿ ನಿರ್ಮಲಾನಂದನಾಥ ಶ್ರೀಗಳ ಬಳಿ ಕ್ಷಮೆ ಯಾಚಿಸಬೇಕು ಅಂತೇಳಿ ಮೈಸೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಬಿಜೆಪಿಯವರು ಆಕ್ರೋಶವನ್ನ ಹೊರಹಾಕಿದರು. ಶಾಸಕರು ಮಠಕ್ಕೆ ಹೋಗಬೇಕು, ಶ್ರೀಗಳನ್ನ ಭೇಟಿ ಮಾಡಬೇಕು, ಕ್ಷಮೆ ಯಾಚಿಸಬೇಕು ಅಂತೇಳಿ ಮೈಸೂರಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆದಿರು. ಶಾಸಕರ ಹೇಳಿಕೆ ಹಿಂದೆ ರಾಜಕೀಯ ಇದೆ ಅಂತೇಳಿ ಕಿಡಿಕಾರಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನೇ ಹಿಂದೂ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಗೆ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಖಂಡಿಸಿ ಇವತ್ತು ಸೇವ್ ಟೆಂಪಲ್ ವತಿಯಿಂದ ಮೌನ ಪ್ರತಿಭಟನೆ ನಡೆತಾ ಇರುವಂತದ್ದು. ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಲ್ಲ ಮುಖಂಡರಲ್ಲೂ ಕೂಡ ಇವತ್ತು ಸೇವ್ ಹಿಂದೂ ಟೆಂಪಲ್ ವತಿಯಿಂದ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಇತ್ತೀಚಿನ ದಿನ ಅಂದ್ರೆ ಕಳೆದ ಹಲವು ದಿನಗಳ ಹಿಂದೆ ಏನು ಶ್ರೀರಂಗಪಟ್ಟಣದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದನ್ನ ಖಂಡಿಸಿ ಈಗಾಗಲೇ ಏನು ಪ್ರತಿಯೊಬ್ಬರು ಕೂಡ ಸೇವ್ ಹಿಂದೂ ಟೆಂಪಲ್ ವತಿಯಿಂದಲೂ ಕೂಡ ಸ್ವಾಮೀಜಿಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಧರ್ಮಗುರುಗಳ ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರದು, ಯಾವುದೇ ರೀತಿಯಾದ ಆಧಾರರಹಿತವಾದಂತಹ ಹೇಳಿಕೆಯನ್ನು ಕೊಡೋದ್ರಿಂದ ಒಂದು ಸಮಾಜ ಮತ್ತು ಒಂದು ಮಠದ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಬಿಂಬಿತ ಆಗುತ್ತೆ. ಸೊ ಹೀಗಾಗಿ ಆ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಡಬಾರದು ಅಂತೇಳಿ ಮೌನ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರತಿಭಟನೆ ವಹಿಸಿಕೊಂಡಿರುವಂತಹ ನಿಖಿಲೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಏನಿಲ್ಲ, ತುಂಬಾ ಸಿಂಪಲ್. ಯಾರು ಕೂಡ ಯಾವುದೇ ಧರ್ಮದ ಗುರುಗಳ ಬಗ್ಗೆ ಹೇಳಷ್ಟು ದೊಡ್ಡವರಿಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದೇನಂದ್ರೆ ಯಾರು ಕೂಡ ಆತರ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಗುರುಗಳ ಬಗ್ಗೆ ಆತರ ಹೇಳಿಕೆಗಳನ್ನ ಕೊಡಬೇಡಿ. ಬಿಕಾಸ್ ಅವರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತೀಯರಿಗೆ ಅದು ಯಾವುದೇ ಧರ್ಮದ ಗುರುಗಳಾಗಿರ್ಬೋದು ಅವ್ರದೇ ಆದ ದಾರಿ ತೋರಿಸ್ಕೊಂಡು ದಾರಿದೀಪ ಆಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಅದ್ ಬಿಟ್ಟು ಅವರೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಜನರು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಹೇಳಕ್ಕೆ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಇದು ಮೈಸೂರಿನ ಸುಮಾರು 100 ಜನ ಕೂಡ ಇದು ಅವರೇ ವಾಲಂಟಿಯರ್ ಆಗಿ ಬಂದು ಸಪೋರ್ಟ್ ಮಾಡೋ ಒಂದು ಪ್ರತಿಭಟನೆ. ಆಮೇಲೆ ನಾವು ಕೂಡ ಇದು ಹೇಳಿರೋರು ಒಬ್ರು ಹಿಂದೂ ಆಗಿರೋದ್ರಿಂದ ನಾವು ಕೂಡ ಆ ನಮ್ಮ ಧರ್ಮದವ್ರ ಬಗ್ಗೆ ಅದು ನಾಗರಿಕರಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಸರ್, ನೀವು ಕೂಡ ವೇದಿಕೆಯಲ್ಲಿ ಇದ್ರಿ ಸರ್. ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಹೇಳಿರುವಂತದ್ದು. ಸೊ ಈ ಹೇಳಿಕೆ ಬಗ್ಗೆ ಹೇಳಿದ್ರೆ ಸರ್? ಅಲ್ಲ, ನಿಜಕ್ಕೂ ಕೂಡ ಇದು ಖಂಡನೀಯ. ಯಾಕೆಂದ್ರೆ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆದದ್ದು. ಅವತ್ತು ಕೇಂದ್ರ ಸಚಿವರಾದಂತಹ ಕುಮಾರಣ್ಣವರು ಅದೇ ವೇದಿಕೆಯಲ್ಲಿದ್ರು, ಶ್ರೀರಂಗಪಟ್ಟಣ ಶಾಸಕರು ಅದೇ ವೇದಿಕೆಯಲ್ಲಿದ್ರು, CT ರವಿ ಅವರಿದ್ರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಅವತ್ತು ವೇದಿಕೆ ಮೇಲೆ ನಮ್ಗೆಲ್ಲ ಶಾಕ್ ಆಯ್ತು, ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂತ ರೀತಿನಲ್ಲೇ ನಮ್ಗೊಂಥರ ದಿಗ್ಭ್ರಮೆನೇ ಆಯ್ತು. ನಿಜಕ್ಕೂ ಕೂಡ ಶಾಸಕರು ಸ್ವಾಮೀಜಿಗಳ ಬಗ್ಗೆ ಏನೇ ಇದ್ರೂ ಅವರು ಮುಕ್ತವಾಗಿ ಹೋಗಿ ಮಾತಾಡಬಹುದಾಗಿತ್ತು. ಸ್ವಾಮೀಜಿ ಎಲ್ಲರಿಗೂ ಸಿಗ್ತಾರೆ. ಸ್ವಾಮೀಜಿ ಯಾರೋ ಒಬ್ರು ಸ್ವತ್ತಲ್ಲ, ಸಮಾಜದ ಸ್ವತ್ತವರು. ಹಾಗಾಗಿ 4 ಗೋಡೆಯಲ್ಲಿ ಮಾತಾಡುವಂತ ವಿಚಾರವನ್ನ ಸಾರ್ವಜನಿಕವಾಗಿ ಮಾತಾಡಿ ಅವರೇ ಕೂಡ ಮುಜುಗರಕ್ಕೆ ಒಳಗಾಗಿ ಕೊನೆಗೆ ಮಾಧ್ಯಮದ ಮುಖಾಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಇದೇನಾಗಿದೆ, ಆದಿಚುಂಚನಗಿರಿ ಮಠ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕವಾದಂತ ಕೆಲಸ, ಅನ್ನ, ಅಕ್ಷರ, ಆರೋಗ್ಯ, ಈ ನಿಟ್ಟಿನಲ್ಲಿ 650 ವಿದ್ಯಾಸಂಸ್ಥೆಗಳು, 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 16 ಶಾಖಾ ಮಠಗಳು, 16 ಆರೋಗ್ಯ ಕೇಂದ್ರಗಳು, ಒಂದು ಸರ್ಕಾರ ಮಾಡಕ್ಕಾಗದೇ ಇರೋ ಕೆಲಸವನ್ನ ಮಠ ಮಾಡ್ತಾ ಬಂದಿದೆ. ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರ ಪೀಠ ಆಗಿ ಉಳಿದಿಲ್ಲ. ಇವತ್ತು ಸರ್ವ ಜನಾಂಗದವ್ರನ್ನು ಜೊತೆಲಿ ತಗೊಂಡು ಹೋಗುವಂತ ಕೆಲಸವನ್ನ ಇವರು ನಿರ್ಮಲಾನಂದ ಮಹಾಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಅವ್ರನ್ನ ಒಪ್ಪಿದ್ದಾರೆ, ಗೃಹ ಮಂತ್ರಿಗಳು ಒಪ್ಪಿದ್ದಾರೆ. ಇಂದಿನ ರಾಷ್ಟ್ರಪತಿಗಳಾಗಿದ್ದಂತ ಅಬ್ದುಲ್ ಕಲಾಂ ಜಿ ಅವರು ಸ್ವಾಮೀಜಿಯವ್ರ ಜೊತೆ ಬಹಳ ನಿಕಟವಾದಂತ ಸಂಪರ್ಕ ಇತ್ತು. 16 ಬಾರಿ ಅವರು ಈ ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಿ, ರಿಪಬ್ಲಿಕ್ ಕನ್ನಡ. ನಿರ್ಮಲಾನಂದನಾಥ ಶ್ರೀಗಳಿಗೆ ಅವಹೇಳನವಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಲ್ಲಿ ಬಿಜೆಪಿಯವರು ಪ್ರತಿಭಟನೆಗೆ ಮುಂದಾಗಿದ್ದರು. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದರು. ರಮೇಶ್ ಬಂಡಿಸಿದ್ದೇಗೌಡ ಶಾಸಕರು ಮಠಕ್ಕೆ ಹೋಗಿ ನಿರ್ಮಲಾನಂದನಾಥ ಶ್ರೀಗಳ ಬಳಿ ಕ್ಷಮೆ ಯಾಚಿಸಬೇಕು ಅಂತೇಳಿ ಮೈಸೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ
ಬಿಜೆಪಿಯವರು ಆಕ್ರೋಶವನ್ನ ಹೊರಹಾಕಿರೋದು. ಶಾಸಕರು ಮಠಕ್ಕೆ ಹೋಗಬೇಕು, ಶ್ರೀಗಳನ್ನ ಭೇಟಿ ಮಾಡಬೇಕು, ಕ್ಷಮೆ ಯಾಚಿಸಬೇಕು ಅಂತೇಳಿ ಮೈಸೂರಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆದಿರೋದು. ಶಾಸಕರ ಹೇಳಿಕೆ ಹಿಂದೆ ರಾಜಕೀಯ ಇದೆ ಅಂತೇಳಿ ಕಿಡಿಕಾರಿದ್ದಾರೆ. ಇದೇ ತರ ನಮ್ಮ ಏನೇ ಸವಾಲಿದ್ದು ಕೂಡ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹಿಂದೂ ಧರ್ಮಾಧಿಕಾರಿಗಳು ಹಾಗೂ ಪೀಠಾಧಿಪತಿಗಳ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಅವಹೇಳನಕಾರಿಗೆ ಹೇಳಿಕೆಯನ್ನು ಕೊಡ್ತಾ ಇರೋದನ್ನು ಖಂಡಿಸಿ ಇವತ್ತು ಸೇವ್ ಟೆಂಪಲ್ ವತಿಯಿಂದ ಮೌನ ಪ್ರತಿಭಟನೆ ನಡೀತಾ ಇರುವಂತದ್ದು. ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಎಲ್ಲ ಮುಖಂಡರೆಲ್ಲರೂ ಕೂಡ ಇವತ್ತು ಸೇವ್ ಹಿಂದೂ ಟೆಂಪಲ್ ವತಿಯಿಂದ ಈ ಒಂದು ಮೌನ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಚುಂಚನಗಿರಿ ಶ್ರೀಗಳ ವಿರುದ್ಧವಾಗಿ ಇತ್ತೀಚಿನ ದಿನ ಅಂದ್ರೆ ಕಳೆದ ಹಲವು ದಿನಗಳ ಹಿಂದೆ ಏನು ಶ್ರೀರಂಗಪಟ್ಟಣದ ಶಾಸಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇದನ್ನ ಖಂಡಿಸಿ ಈಗಾಗಲೇ ಏನು ಪ್ರತಿಯೊಬ್ಬರು ಕೂಡ ಸೇವ್ ಹಿಂದೂ ಟೆಂಪಲ್ ವತಿಯಿಂದಲೂ ಕೂಡ ಸ್ವಾಮೀಜಿಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಧರ್ಮಗುರುಗಳ ಮೇಲೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರದು, ಯಾವುದೇ ರೀತಿಯಾದ ಆಧಾರರಹಿತವಾದಂತಹ ಹೇಳಿಕೆಯನ್ನು ಕೊಡೋದ್ರಿಂದ ಒಂದು ಸಮಾಜ ಮತ್ತು ಒಂದು ಮಠದ ಬಗ್ಗೆ ಸಾಕಷ್ಟು ಕೆಟ್ಟದಾಗಿ ಬಿಂಬಿತ ಆಗುತ್ತೆ. ಸೊ ಹೀಗಾಗಿ ಆ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಡಬಾರದು ಅಂತ ಹೇಳಿ ಮೌನ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ಒಂದು ಪ್ರತಿಭಟನೆಯನ್ನು ವಹಿಸಿಕೊಂಡಿರುವಂತಹ ನಿಖಿಲೇಶ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ ಈ ಪ್ರತಿಭಟನೆ ಉದ್ದೇಶ ಏನು ಸರ್? ಏನಿಲ್ಲ, ತುಂಬಾ ಸಿಂಪಲ್. ಯಾರು ಕೂಡ ಯಾವುದೇ ಧರ್ಮದ ಗುರುಗಳ ಬಗ್ಗೆ ಹೇಳಷ್ಟು ದೊಡ್ಡವರಿಲ್ಲ. ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ಳೋದೇನಂದ್ರೆ ಯಾರು ಕೂಡ ಆತರ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಗುರುಗಳ ಬಗ್ಗೆ ಆತರ ಹೇಳಿಕೆಗಳನ್ನ ಕೊಡಬೇಡಿ. ಬಿಕಾಸ್ ಅವರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತೀಯರಿಗೆ ಅದು ಯಾವುದೇ ಧರ್ಮದ ಗುರುಗಳಾಗಿರ್ಬೋದು ಅವ್ರದೇ ಆದ ದಾರಿ ತೋರಿಸ್ಕೊಂಡು ದಾರಿದೀಪ ಆಗಿ ನಮ್ಮನ್ನೆಲ್ಲ ನಡೆಸಿದ್ದಾರೆ. ಅದ್ ಬಿಟ್ಟು ಅವರೇ ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಜನರು ದಾರಿ ತಪ್ಪಿಸ್ಬೇಡಿ ನೀವು ಅಂತ ಹೇಳಕ್ಕೆ ನಾನು ಕೇಳ್ಕೊತೀನಿ. ಸೊ ಹಂಗಾಗಿ ಇದು ಮೈಸೂರಿನ ಸುಮಾರು 100 ಜನ ಕೂಡ ಇದು ಅವರೇ ವಾಲಂಟಿಯರ್ ಆಗಿ ಬಂದು ಸಪೋರ್ಟ್ ಮಾಡೋ ಒಂದು ಪ್ರತಿಭಟನೆ. ಆಮೇಲೆ ನಾವು ಕೂಡ ಇದು ಹೇಳಿರೋರು ಒಬ್ರು ಹಿಂದೂ ಆಗಿರೋದ್ರಿಂದ ನಾವು ಕೂಡ ಆ ನಮ್ಮ ಧರ್ಮದವ್ರ ಬಗ್ಗೆ ಅದು ನಾಗರಿಕರಾಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಸರ್, ನೀವು ಕೂಡ ವೇದಿಕೆಯಲ್ಲಿ ಇದ್ರಿ ಸರ್. ನೀವು ನಿಮ್ಮ ಜಿಲ್ಲೆಯಲ್ಲಿ ಶಾಸಕರು ಹೇಳಿರುವಂತದ್ದು. ಸೊ ಈ ಹೇಳಿಕೆ ಬಗ್ಗೆ ಹೇಳಿದ್ರೆ ಸರ್? ಅಲ್ಲ, ನಿಜಕ್ಕೂ ಕೂಡ ಇದು ಖಂಡನೀಯ. ಯಾಕೆಂದ್ರೆ ಸ್ವಾಮೀಜಿಯವ್ರ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಆದದ್ದು. ಅವತ್ತು ಕೇಂದ್ರ ಸಚಿವರಾದಂತಹ ಕುಮಾರಣ್ಣವರು ಅದೇ ವೇದಿಕೆಯಲ್ಲಿದ್ರು, ಶ್ರೀರಂಗಪಟ್ಟಣ ಶಾಸಕರು ಅದೇ ವೇದಿಕೆಯಲ್ಲಿದ್ರು, CT ರವಿ ಅವರಿದ್ರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನಿಜಕ್ಕೂ ಕೂಡ ಅವತ್ತು ವೇದಿಕೆ ಮೇಲೆ ನಮ್ಗೆಲ್ಲ ಶಾಕ್ ಆಯ್ತು, ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂತ ರೀತಿನಲ್ಲೇ ನಮ್ಗೊಂಥರ ದಿಗ್ಭ್ರಮೆನೆ ಆಯ್ತು. ನಿಜಕ್ಕೂ ಕೂಡ ಶಾಸಕರು ಸ್ವಾಮೀಜಿಗಳ ಬಗ್ಗೆ ಏನೇ ಇದ್ರೂ ಅವರು ಮುಕ್ತವಾಗಿ ಹೋಗಿ ಮಾತಾಡಬಹುದಾಗಿತ್ತು. ಸ್ವಾಮೀಜಿ ಎಲ್ಲರಿಗೂ ಸಿಗ್ತಾರೆ. ಸ್ವಾಮೀಜಿ ಯಾರೋ ಒಬ್ರು ಸ್ವತ್ತಲ್ಲ, ಸಮಾಜದ ಸ್ವತ್ತವರು. ಹಾಗಾಗಿ 4 ಗೋಡೆಯಲ್ಲಿ ಮಾತಾಡುವಂತ ವಿಚಾರವನ್ನ ಸಾರ್ವಜನಿಕವಾಗಿ ಮಾತಾಡಿ ಅವರೇ ಕೂಡ ಮುಜುಗರಕ್ಕೆ ಒಳಗಾಗಿ ಕೊನೆಗೆ ಮಾಧ್ಯಮದ ಮುಖಾಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಇದೇನಾಗಿದೆ, ಆದಿಚುಂಚನಗಿರಿ ಮಠ ಈ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕವಾದಂತ ಕೆಲಸ, ಅನ್ನ, ಅಕ್ಷರ, ಆರೋಗ್ಯ, ಈ ನಿಟ್ಟಿನಲ್ಲಿ 650 ವಿದ್ಯಾಸಂಸ್ಥೆಗಳು, 2 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 16 ಶಾಖಾ ಮಠಗಳು, 16 ಆರೋಗ್ಯ ಕೇಂದ್ರಗಳು, ಒಂದು ಸರ್ಕಾರ ಮಾಡಕ್ಕಾಗದೇ ಇರೋ ಕೆಲಸವನ್ನ ಮಠ ಮಾಡ್ತಾ ಬಂದಿದೆ. ಆದಿಚುಂಚನಗಿರಿ ಮಠ ಬರೀ ಒಕ್ಕಲಿಗರ ಪೀಠ ಆಗಿ ಉಳಿದಿಲ್ಲ. ಇವತ್ತು ಸರ್ವ ಜನಾಂಗದವ್ರನ್ನು ಜೊತೆಲಿ ತಗೊಂಡು ಹೋಗುವಂತ ಕೆಲಸವನ್ನ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಅವ್ರನ್ನ ಒಪ್ಪಿದ್ದಾರೆ, ಗೃಹ ಮಂತ್ರಿಗಳು ಒಪ್ಪಿದ್ದಾರೆ. ಇಂದಿನ ರಾಷ್ಟ್ರಪತಿಗಳಾಗಿದ್ದಂತ ಅಬ್ದುಲ್ ಕಲಾಂ ಜಿ ಅವರು ಸ್ವಾಮೀಜಿಯವ್ರ ಜೊತೆ ಬಹಳ ನಿಕಟವಾದಂತ ಸಂಪರ್ಕ ಇತ್ತು. 16 ಬಾರಿ ಅವರು ಈ ಆದಿಚುಂಚನಗಿರಿ ಮಠಕ್ಕೆ ಬಂದು ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಶಾಸಕರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕ್ಯಾಮರಾ ಪರ್ಸನ್ ಸಂಜು ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.